ಇಂದಿನಿಂದ ಬೆಳಗಾವಿಯಲ್ಲಿ 10 ದಿನಗಳ ಕಾಲ ಅಧಿವೇಶನ ನಡೆಯುತ್ತೆ. ಅಧಿವೇಶನ ನಡೆಸೋಕೆ ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ನೆನೆಯೇ ಸಿಎಂ ಸಿದ್ದರಾಮಯ್ಯ ಬೆಳಗಾವಿಗೆ ತೆರಳಿದ್ದು ಅಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ಇವತ್ತು ಬೆಳಗ್ಗೆ 11ರಿಂದ ಅಧಿವೇಶನ ಆರಂಭವಾಗಲಿದ್ದು ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸಲಿದ್ದಾರೆ. ನಂತರ ಉತ್ತರ ಕರ್ನಾಟಕದ ಭಾಗಗಳ ಪ್ರಮುಖ ಸಮಸ್ಯೆಗಳ ಚರ್ಚೆಗೆ ಸರ್ಕಾರ ಸಿದ್ಧವಾಗಿದೆ. ಪವರ್ ಶೇರಿಂಗ್ ಜಟಾಪಟಿ ನಡುವೆ ಸಿಎಂಗೆ ಅಧಿವೇಶನದ ಸವಾಲ್ ಎದುರಾಗಿದೆ. ಕಾಂಗ್ರೆಸ್ ಶಾಸಕರಲ್ಲೇ ಮುಂದುವರೆದ ಬಣಗಾರಿಕೆ, ದಿಲ್ಲಿ ಯಾತ್ರೆ, ನಾಯಕತ್ವ ಬದಲಾವಣೆಯ ಚರ್ಚೆ, ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಸಭೆಗಳ ಪ್ರಸ್ತಾಪ ಇವೆಲ್ಲವೂ ಸರ್ಕಾರಕ್ಕೆ ಮುಜುಗರ ಉಂಟು ಮಾಡುತ್ತೆ. ಈಗ ಇದೇ ವಿಷಯಗಳು ವಿಪಕ್ಷಗಳ ಪಾಲಿಗೆ ಅಸ್ತ್ರವಾಗಲಿದ್ದು ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಮುಜುಗರ ತರೋಕೆ ಪ್ಲಾನ್ ಮಾಡಲಾಗಿದೆ. ನಾಯಕತ್ವ ಬಿಕ್ಕಟ್ಟು, ಅನುದಾನ ಕೊರತೆ ವಿಚಾರದಲ್ಲಿ ಸರ್ಕಾರಕ್ಕೆ ಮುಜುಗರ ತರೋಕೆ ನಿರ್ಧಾರ ಮಾಡಲಾಗಿದೆ. ಆದರೆ ವಿಪಕ್ಷಗಳನ್ನ ಕಟ್ಟಿ ಹಾಕೋಕೆ ಆಡಳಿತಾರೂಢ ಕಾಂಗ್ರೆಸ್ ಕೂಡ ಸಜ್ಜಾಗಿದೆ. ಅನುದಾನದ ವಿಚಾರದಲ್ಲಿ ಕ್ಷೇತ್ರವಾರು ಅನುದಾನ ಬಿಡುಗಡೆಯ ಅಂಕಿಅಂಶಗಳ ಮೂಲಕ ಉತ್ತರ ಕೊಡ್ತಾರೆ. ಜಿಎಸ್ಟಿ ತೆರಿಗೆ ಪಾಲು ಹಂಚಿಕೆಯಲ್ಲಿ ತಾರತಮ್ಯ ವಿಚಾರಗಳ ಪ್ರಸ್ತಾಪಕ್ಕೆ ಸಿಎಂ ಪ್ಲಾನ್ ಮಾಡಿದ್ದು ಒಗ್ಗಟ್ಟಿನ ಮೂಲಕ ವಿಪಕ್ಷಗಳ ಧ್ವನಿ ಅಡಗಿಸುವಂತೆ ಶಾಸಕರಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರಂತೆ. ಇಂದಿನಿಂದ ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುತ್ತೆ. ಇದರ ಮಧ್ಯೆ ಶಾಸಕರ ಪ್ರತ್ಯೇಕ ಡಿನ್ನರ್ ಮೀಟಿಂಗ್ಗಳ ಮೇಲೆ ಸಿಎಂ ಆಪ್ತರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಯಾವ ಶಾಸಕರು ಯಾರ್ಯಾರ ಜೊತೆಗೆ ಊಟ ತಿಂಡಿಗೆ ಹೋಗ್ತಿದ್ದಾರೆ, ಬ್ರೇಕ್ಫಾಸ್ಟ್, ಡಿನ್ನರ್ ಮೀಟಿಂಗ್ಗಳಲ್ಲಿ ಆಗುವ ಚರ್ಚೆಗಳೇನು, ಶಾಸಕರನ್ನ ಸೆಳೆಯೋಕೆ ಡಿಕೆಶಿ ಟೀಮ್ ನಡೆಸ್ತಾ ಇರುವ ಆಫರ್ಗಳೇನು, ಆಮಿಷಗಳೇನು, ಹೈಕಮಾಂಡ್ ನಾಯಕರ ಸಂಪರ್ಕಕ್ಕೆ ನಡೆಸ್ತಾ ಇರುವ ಪ್ಲಾನ್ ಯಾವುದು ಅನ್ನೋದರ ಬಗ್ಗೆ ಮಾಹಿತಿ ಕಲೆ ಹಾಕೋಕೆ ನಿಗಾ ವಹಿಸಿದ್ದಾರೆ. ಚಳಿಗಾಲದ ಅಧಿವೇಶನದಲ್ಲೇ ಬಿಜೆಪಿಗೆ ಪ್ರಬಲ ಅಸ್ತ್ರವೇ ಪವರ್ ಶೇರಿಂಗ್ ಗದ್ದಲ. ಆರಂಭದಲ್ಲಿ ಉತ್ತರ ಕರ್ನಾಟಕ ಹಾಗೂ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಯಲಿದೆ. ನಂತರ ಪವರ್ ಶೇರಿಂಗ್ ಮೂಲಕ ಕೈ ನಾಯಕರನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಕಮಲ ಪಡೆ ಪ್ಲಾನ್ ಮಾಡಿದೆ. ಉತ್ತರ ಕರ್ನಾಟಕದ ಜನರ ಸಮಸ್ಯೆಗಳು, ಸರ್ಕಾರದ ಆಡಳಿತದ ವೈಫಲ್ಯಗಳ ಆರೋಪಗಳು ಮತ್ತು ಆಂತರಿಕ ರಾಜಕೀಯ ತಲ್ಲಣಗಳೇ ಈ ಅಧಿವೇಶನದ ಮುಖ್ಯ ಸ್ವರೂಪ ಆಗುತ್ತೆ. ಹೀಗಾಗಿ ಆರಂಭದಲ್ಲೇ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ತಂತ್ರ ರೂಪಿಸಿದ್ದಾರೆ. ದೆಹಲಿ ಕೆಂಪುಕೋಟೆ ಬಳಿ ಕಾರು ಸ್ಫೋಟ ಹಿನ್ನೆಲೆ ಬೆಳಗಾವಿಯಲ್ಲಿ ಪೊಲೀಸ್ ಇಲಾಖೆ ಕಟ್ಟೆಚ್ಚರ ವಹಿಸಿದೆ. ಬೆಳಗಾವಿ ಅಧಿವೇಶನಕ್ಕೆ 6ರಿಂದ 8,000 ಪೊಲೀಸರ ಭದ್ರತೆಗೆ ನಿಯೋಜನೆ ಮಾಡಲಾಗಿದ್ದು ಸಾಲು ಪ್ರತಿಭಟನೆಗಳಿಂದ ಪ್ರತಿದಿನ ಬೆಳಗಾವಿಯಲ್ಲಿ ಪ್ರತಿದಿನ 50,000 ಜನ ಸೇರುವ ಸಾಧ್ಯತೆ ಇರುವುದರಿಂದ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. 6 ಜನ ಎಸ್ಪಿ, 146 ಡಿವೈಎಸ್ಪಿ, 3,820 ಪೊಲೀಸ್ ಸಿಬ್ಬಂದಿ, 500 ಗೃಹ ರಕ್ಷಕ ದಳದ ಸಿಬ್ಬಂದಿ, ಸಿಪಿಐ ಹಾಗೂ ಪಿಎಸ್ಐ ನೇಮಕ ಮಾಡಲಾಗ್ತಾ ಇದೆ. ಜೊತೆಗೆ ಸುವರ್ಣಸೌಧ ಸೇರಿದಂತೆ ನಗರದಲ್ಲಿ 800 ಸಿಸಿಟಿವಿ ಕ್ಯಾಮೆರಾಗಳ ಅಳವಡಿಕೆ ಮಾಡಿದ್ದು ಜನ ಏಕಕಾಲಕ್ಕೆ ಓಡಾಡದಂತೆ ಎಚ್ಚರಿಕೆ ವಹಿಸಲಾಗಿದೆ. ಇಂದಿನಿಂದ ಬೆಳಗಾವಿಯಲ್ಲಿ ನಡೆಯುವ ಚಳಿಗಾಲದ ಅಧಿವೇಶನದ ವೇಳೆ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸೋಕೆ 81 ಸಂಘಟನೆಗಳು ಈಗಾಗಲೇ ಅನುಮತಿ ಪಡ್ಕೊಂಡಿವೆ. 10 ದಿನಗಳ ಅಧಿವೇಶನದಲ್ಲಿ 84 ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ನಡೆಯಲಿದೆ. ಸುವರ್ಣ ಗಾರ್ಡನ್ ಬಳಿ ಪ್ರತಿಭಟನೆಗೆ 6 ಟೆಂಟ್ಗಳ ನಿರ್ಮಾಣ ಮಾಡಲಾಗಿದೆ. ರೈತರು, ವಿದ್ಯಾರ್ಥಿಗಳು, ಆಶಾ ಕಾರ್ಯಕರ್ತೆಯರು, ಮೀಸಲಾತಿ ಹೋರಾಟ ಉಪನ್ಯಾಸಕರು, ಬೆಳಗಾವಿ ಜಿಲ್ಲೆಯ ವಿಭಜನೆ ಹೀಗೆ ರಾಜ್ಯದ ಹಲವು ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಹೋರಾಟ ಮಾಡೋಕೆ ಸಜ್ಜಾಗಿದ್ದಾರೆ. ಮೊದಲ ದಿನವೇ ಅಧಿವೇಶನಕ್ಕೆ ವಿರುದ್ಧವಾಗಿ ಎಂಇಎಸ್ ಮಹಾಮೇಳ ಆಯೋಜನೆ ಮಾಡಿದೆ. ಪೊಲೀಸ್ ಇಲಾಖೆ ಅನುಮತಿ ನೀಡದೇ ಇದ್ರೂ ಎಂಇಎಸ್ ಬೀದಿಗೆ ಇಳಿಯುತ್ತೆ. ಎಂಇಎಸ್ ಶಿವಸೇನೆಯಿಂದ ನಗರದಲ್ಲಿ ಇವತ್ತು ಭಾರೀ ಹೈಡ್ರಾಮಾ ನಡೆಯುವ ಸಾಧ್ಯತೆ ಇದೆ. ನಿಪ್ಪಾಣಿ, ಶಿನ್ನೋಳಿ ಗಡಿ ಭಾಗದಲ್ಲಿ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ಶಿವಸೇನೆಯ ಮುಖಂಡರು ಬೆಳಗಾವಿ ಗಡಿ ಪ್ರವೇಶ ಮಾಡದಂತೆ ತಡೆಯೋಕೆ ಕ್ರಮ ವಹಿಸಿದ್ದು ಒಂದ್ ವೇಳೆ ಬಾಲ ಬೆಚ್ಚಿದ್ರೆ ಅರೆಸ್ಟ್ ಮಾಡೋಕೆ ಪೊಲೀಸರು ಸಿದ್ಧರಾಗಿದ್ದಾರೆ. ಅಧಿವೇಶನದ ಆರಂಭದ ಹಿಂದಿನ ದಿನವೂ ಸಿಎಂ ಡಿಸಿಎಂ ಕುರ್ಚಿ ಕಚ್ಚಾಟ ನಿಂತಿಲ್ಲ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ ಮಠಾಧೀಶರು ಹೇಳಿಕೆ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರದ ಬಿಜಿಎಸ್ ಶಾಖಾ ಮಠದಲ್ಲಿ ಸ್ವಾಮೀಜಿಗಳ ನಿಯೋಗ ಆದಿಚುಂಚನಗಿರಿ ಶ್ರೀಗಳನ್ನ ಭೇಟಿ ಮಾಡಿ ಚರ್ಚೆ ನಡೆಸಿದೆ. ಡಿಕೆಶಿ ಮುಖ್ಯಮಂತ್ರಿ ಆಗಬೇಕು, ಇದಕ್ಕಾಗಿ ನಮ್ಮ ಬೆಂಬಲ ಇರೋದಾಗಿ ಮನವರಿಕೆ ಮಾಡಲಾಗಿದೆ. ಉತ್ತರ ಗೋವಾದ ಅರ್ಪೋರಾದಲ್ಲಿ ನೈಟ್ ಕ್ಲಬ್ ಅಗ್ನಿ ಅವಘಡದಲ್ಲಿ ಕನ್ನಡಿಗ ಇಶಾಕ್ ಮೃತಪಟ್ಟಿದ್ದಾರೆ. ಬೆಂಗಳೂರಿನ ತನಿಸಂದ್ರ ನಿವಾಸಿ ಇಶಾಕ್ ಮೃತದೇಹ ಇವತ್ತು ಬೆಂಗಳೂರಿಗೆ ರವಾನೆ ಆಗಲಿದೆ. ಶನಿವಾರ ತಡರಾತ್ರಿ ಸಂಭವಿಸಿದ ಸಿಲಿಂಡರ್ ಸ್ಫೋಟ ಮತ್ತು ಅಗ್ನಿ ಅವಘಡದಲ್ಲಿ ಒಟ್ಟು 25 ಮಂದಿ ಮೃತಪಟ್ಟಿದ್ದು ಇಶಾಕ್ ಕೂಡ ಅದರಲ್ಲಿ ಒಬ್ಬರಾಗಿದ್ದಾರೆ. 25 ವರ್ಷದ ಯುವಕ ಟ್ರಿಪ್ ಹೋದಾಗ ಈ ದುರ್ಘಟನೆ ನಡೆದಿದೆ. ಬಹುನಿರೀಕ್ಷಿತ ಕೆಎಸ್ಸಿಎ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಮಾಜಿ ಕ್ರಿಕೆಟಿಗ ವೆಂಕಟೇಶ್ ಪ್ರಸಾದ್ ಆಯ್ಕೆಯಾಗಿದ್ದಾರೆ.
ನಿನ್ನೆ ಚುನಾವಣೆ ಪ್ರಕ್ರಿಯೆ ನಡೆಸಲಾಗಿತ್ತು. 191 ಮತಗಳಿಂದ ವೆಂಕಟೇಶ್ ಪ್ರಸಾದ್ ಗೆದ್ದು ಬೀಗಿದ್ದಾರೆ. ಹಾಗೆ 669 ಮತ ಪಡೆದು ಜಯಗಳಿಸಿದ ಕೆ ರವಿ ಜಂಟಿ ಕಾರ್ಯದರ್ಶಿಯಾಗಿ ಆಯ್ಕೆ ಆಗಿದ್ದಾರೆ. ಜೊತೆಗೆ 736 ಮತ ಪಡೆದು ಜಯಗಳಿಸಿದ ಬಿಎನ್ ಮಧುಕರ್ ಖಜಾಂಚಿಯಾಗಿ ಆಯ್ಕೆ ಆಗಿದ್ದಾರೆ. ಇನ್ನು ಗೆಲುವಿನ ನಂತರ ವೆಂಕಟೇಶ್ ಪ್ರಸಾದ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ದು ಒಂದೇ ಉದ್ದೇಶ, ಅಂತಾರಾಷ್ಟ್ರೀಯ ಹಾಗೂ IPL ಕ್ರಿಕೆಟ್ ವಾಪಸ್ ತರಬೇಕು, ಮೈದಾನಗಳ ಅಭಿವೃದ್ಧಿ ಮಾಡಬೇಕು. ನಾವು ಸರ್ಕಾರದ ಜೊತೆಗೆ ಮಾತನಾಡ್ತೀವಿ ಅಂತ ಹೇಳಿದ್ದಾರೆ. ಚೇಂಜ್ ಬೇಕಾಗಿತ್ತು ಇಲ್ಲಿ, ಯಾಕೆಂದ್ರೆ ಲಾಸ್ಟ್ ಲಾಸ್ಟ್ 3 ವರ್ಷದಲ್ಲಿ ಏನೇನು ಅನಾಹುತಗಳಾಯ್ತೋ, ಅದು ಯಾವ ತರ ಅನಾಹುತ ಅಂತಂದ್ರೆ ನಾನು ಬರೀ ಕಾಲು ತುಳಿದ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ. ಕ್ರಿಕೆಟ್ ನಲ್ಲಿ ಕೂಡ ಅಷ್ಟೇ ಅನಾಹುತ. ಕ್ರಿಕೆಟ್ ನಲ್ಲಿ ಸ್ಟ್ರಕ್ಚರ್ ಇರಲಿಲ್ಲ, ಅಥವಾ ಸ್ಟೇಡಿಯಂಗಳು ಸರಿ ಇರಲಿಲ್ಲ, ಮೊಫಸಲ್ ಸೆಂಟರ್ಸ್ ನಲ್ಲಿ ಇದ್ದಿದ್ದಂತ ಒಂದು ಸ್ಟೇಡಿಯಂಗಳು ಇರಲಿಲ್ಲ, ಅಕಾಡೆಮೀಸ್ ಡಿಫಂಕ್ಟ್ ಆಗ್ಬಿಟ್ಟಿತ್ತು, ಮತ್ತೆ ಗ್ರೌಂಡ್ಸ್ಗಳು ನಮ್ಮ ಕೈಯಿಂದ ಜಾರೋಗಿತ್ತು. ಸೊ ಹಾಗಾಗಿ ಸುಮಾರು ಅನಾಹುತಗಳನ್ನಾಗಿತ್ತು. ಸೊ ಇವೆಲ್ಲ ಗೊತ್ತಾದ ಮೇಲೆ ನಮ್ಮ ಮೆಂಬರ್ಸ್ ಅವರು ಎಚ್ಚೆತ್ತು ನಮ್ಮ ಮೇಲೆ ಒಂದು ಭರವಸೆ ತೋರಿಸಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಮೆಚ್ಕೊಳ್ಬೇಕಾಗತ್ತೆ. ಈ ವಿಕ್ಟರಿ ಬಂದ್ಬಿಟ್ಟು ಇಟ್ಸ್ ಫಾರ್ ಕ್ರಿಕೆಟ್, ಫಾರ್ ದ ಮೆಂಬರ್ಸ್ ಅಂಡ್ ಫಾರ್ ದಿ ಫ್ಯಾನ್. ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ 7ನೇ ದಿನ ಕೂಡ ವ್ಯತ್ಯಯ ಆಗಿದೆ. ನಿನ್ನೆ 560 ವಿಮಾನಗಳ ಹಾರಾಟ ರದ್ದಾಗಿತ್ತು. ಕ್ಯಾನ್ಸಲ್ ಆದ ಬಗ್ಗೆ ಮೊದಲೇ ಮಾಹಿತಿ ನೀಡಿದ ಕಾರಣ ಏರ್ಪೋರ್ಟ್ಗಳಲ್ಲಿ ಸ್ವಲ್ಪ ಪ್ರಯಾಣಿಕರ ದಟ್ಟಣೆ ಕಡಿಮೆ ಆಗಿತ್ತು. ಈ ನಡುವೆ ಕೇಂದ್ರ ಸರ್ಕಾರದ ಸೂಚನೆಯಂತೆ ಪ್ರಯಾಣಿಕರ ಟಿಕೆಟ್ ಬುಕಿಂಗ್ ಹಣವನ್ನು ವಾಪಸ್ ಕೊಡೋ ಕೆಲಸ ಆಗ್ತಾ ಇದೆ. ನಿನ್ನೆ 610 ಕೋಟಿ ಹಣವನ್ನು ಇಂಡಿಗೋ ವಾಪಸ್ ಕೊಟ್ಟಿದೆ. ಹಾಗೆ 3000 ಪ್ರಯಾಣಿಕರ ಲಗೇಜ್ಗಳನ್ನು ವಾಪಸ್ ಕೊಟ್ಟಿದೆ. ಹಾಲಿನ ಟ್ಯಾಂಕರ್ಗೆ ಹಿಂಬದಿಯಿಂದ ಕಾರು ಡಿಕ್ಕಿಯಾಗಿದೆ. ಇದರ ಪರಿಣಾಮ ಕಾರು 5,000 ಸಾಲ ವಾಪಸ್ ಕೊಡುವಂತೆ ಕಿರುಕುಳ ನೀಡುತ್ತಿದ್ದಾರೆ ಅಂತ ಆರೋಪ ಮಾಡಿ ಯುವಕನೊಬ್ಬ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ನಂಜನಗೂಡಿನ ಹುಲ್ಲಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಆಟೋ ಚಾಲಕ ಶಿವಕುಮಾರ್ಗೆ ಮಹದೇವನಗರದ ರವಿ ಕಿರುಕುಳ ಕೊಟ್ಟಿದ್ದಾರಂತೆ. ಹೀಗಾಗಿ ಆತನ ಮನೆ ಮುಂದೆ ಸೆಲ್ಫಿ ವಿಡಿಯೋ ಮಾಡಿ ಆತ್ಮಹತ್ಯೆಗೆ ಯತ್ನಿಸಿದ್ದು ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ವಿಜಯಪುರ ಜಿಲ್ಲೆಯ ಹೊನ್ನುಟಗಿ ಗ್ರಾಮದಲ್ಲಿ ನಡೆದ ಅಮಾನವೀಯ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಮಾಟಗಾತಿಯ ಮಾತು ಕೇಳಿ ಹೆಂಡತಿಯ ಕೂದಲನ್ನ ಪತಿ ಕತ್ತರಿಸಿದಾನೆ. ಜ್ಯೋತಿ ದಳವಾಯಿ ಅನ್ನುವ ಮಹಿಳೆ ಮೇಲೆ ಪತಿ ದುಂಡೇಶ್ ಹಾಗೂ ಅತ್ತೆಯಿಂದ ಕೃತ್ಯ ಎಸಗಿರುವ ಆರೋಪ ಕೇಳಿಬಂದಿದೆ. ಮೂವರು ಹೆಣ್ಣು ಮಕ್ಕಳಾಗಿರೋದ್ರಿಂದ ನಿತ್ಯ ಕಿರುಕುಳ ಕೊಡ್ತಿದ್ರಂತೆ. ನಂತರ ಮಾಟಗಾತಿ ಸೂಚನೆಯಂತೆ ಮಹಿಳೆಯ ತಲೆ ಮಧ್ಯಭಾಗದಲ್ಲಿ ಬ್ಲೇಡ್ನಿಂದ ಕೂದಲು ಕಟ್ ಮಾಡಿ ಬಳಿಕ ಸ್ಮಶಾನದಲ್ಲಿ ಕೂದಲನ್ನ ಪತಿ ಸುಟ್ಟಿದಾರಂತೆ. ಹೊಸ ವರ್ಷಕ್ಕೆ ದಿನಗಣನೆ ಶುರು ಆಗಿದೆ. ನ್ಯೂ ಇಯರ್ ಸಮೀಪಿಸ್ತಾ ಇದ್ದಂತೆ ಬೆಂಗಳೂರು ನಗರದಲ್ಲಿ ಖಾಕಿ ಕಣ್ಣಿಟ್ಟಿದೆ. ರೆಸಾರ್ಟ್, ಹೋಟೆಲ್ಸ್, ಗೆಸ್ಟ್ ಹೌಸ್ಗಳ ಮೇಲೆ ನಿಗಾ ವಹಿಸಿದ್ದಾರೆ. ವಿಶೇಷವಾಗಿ ರೇವ್ ಪಾರ್ಟಿಗಳ ಮೇಲೆ ಪೊಲೀಸರು ಕಣ್ಣಿಟ್ಟಿದ್ದಾರೆ. ನ್ಯೂ ಇಯರ್ ಹೆಸರಲ್ಲಿ ರೇವ್ ಪಾರ್ಟಿ ನಡೆಸಿ ಮೋಜು ಮಸ್ತಿ ಜೊತೆಗೆ ಸಿಂಥೆಟಿಕ್ ಡ್ರಗ್ಸ್, ತರಹೇವಾರಿ ಟ್ಯಾಬ್ಲೆಟ್ಸ್ ಸಪ್ಲೈ ಆಗುವ ಶಂಕೆ ವ್ಯಕ್ತವಾಗಿದೆ. ಹೀಗಾಗಿ ಹೊಸ ವರ್ಷಕ್ಕೆ ಬರುವ ಡ್ರಗ್ಸ್ಗೆ ಕಡಿವಾಣ ಹಾಕೋಕೆ ಖಾಕಿ ಪಡೆ ಸಜ್ಜಾಗಿದೆ. ಚಾಮರಾಜನಗರ ಜಿಲ್ಲೆ ದೊಳ್ಳಿಪುರ ಗ್ರಾಮದಲ್ಲಿ ಕಲುಷಿತ ಕುಡಿಯುವ ನೀರು ಪೂರೈಕೆ ಆಗ್ತಾ ಇದೆ ಅಂತ ಗ್ರಾಮಸ್ಥರು ದೂರಿದ್ದಾರೆ. ಗ್ರಾಮದಲ್ಲಿ ಚರಂಡಿ ಕಾಮಗಾರಿ ನಡೀತಾ ಇದ್ದು ಕುಡಿಯುವ ನೀರಿನ ಪೈಪ್ ಒಡೆದು ಚರಂಡಿ ನೀರು ಮಿಕ್ಸ್ ಆಗಿದೆ. ಇದರಿಂದ ಗ್ರಾಮದಲ್ಲಿ ರೋಗ ಹರಡುವ ಭೀತಿ ಎದುರಾಗಿದೆ. ಗ್ರಾಮ ಪಂಚಾಯಿತಿಗೆ ದೂರು ನೀಡಿದ್ರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ ಅಂತ ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ. ಮೈಸೂರಿನ HD ಕೋಟೆ ತಾಲೂಕಿನ ಅಂತರಸಂತೆ ಶಾಲೆಗೆ ಬರುವ ಮಕ್ಕಳ ಗೋಳು ಕೇಳೋರಿಲ್ಲ. ಬಸ್ ವ್ಯವಸ್ಥೆ ಇಲ್ಲದೆ ಸುತ್ತಮುತ್ತ ಹಳ್ಳಿಯ ಮಕ್ಕಳು ಗಂಟೆಗಟ್ಟಲೆ ಕಾಯುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಕಿಲೋಮೀಟರ್ ಗಟ್ಟಲೆ ಊರುಗಳಿಗೆ ನಡೆದುಕೊಂಡೇ ಹೋಗ್ತಿದ್ದಾರೆ. ಮಕ್ಕಳಲ್ಲಿ ಓದೋ ಆಸೆ ಇದ್ರೂ ಕೂಡ ಬಸ್ ಸಮಸ್ಯೆಯಿಂದ ಶಾಲೆ ಬಿಡಬೇಕಾಗ್ತಾ ಇದೆ. ಹೀಗಾಗಿ ಶಾಲೆಗೆ ಹೋಗುವ ಸಮಯಕ್ಕೆ ಹಾಗೆ ಶಾಲೆಯಿಂದ ಮನೆಗೆ ಹೋಗುವ ಸಮಯಕ್ಕೆ ಬಸ್ ವ್ಯವಸ್ಥೆ ಕಲ್ಪಿಸಿ ಅಂತ ಶಾಲಾ ವಿದ್ಯಾರ್ಥಿಗಳು ಮನವಿ ಮಾಡಿದ್ದಾರೆ. ದೆಹಲಿಯಲ್ಲಿ ನಡೆದ ರಸ್ತೆ ಅಪಘಾತದಲ್ಲಿ ಬಾಗಲಕೋಟೆಯ ಯೋಧರೊಬ್ಬರು ಮೃತಪಟ್ಟಿದ್ದಾರೆ. ಅಡಗಲ್ ಗ್ರಾಮದ ದುರ್ಗಪ್ಪ ಮಾದರ 2012ರಿಂದ ಸೇನೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು. ಡಿಸೆಂಬರ್ 10ರಂದು ಸ್ವಗ್ರಾಮಕ್ಕೆ ಬರಲು ರಜೆ ಪಡ್ಕೊಂಡಿದ್ರು. ಆದರೆ ಕರ್ತವ್ಯದಲ್ಲಿದ್ದಾಗ ಅಪಘಾತವಾಗಿ ದೆಹಲಿಯ ಆರ್ಮಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಇವತ್ತು ಮೃತದೇಹ ಸ್ವಗ್ರಾಮಕ್ಕೆ ತರಲಾಗಿದ್ದು ಕುಟುಂಬಸ್ಥರು ಆಕ್ರಂದನ ಮುಗಿಲು ಮುಟ್ಟಿದ್ದಾರೆ. ದಕ್ಷಿಣ ಭಾರತ ಮಹಾಕುಂಭಮೇಳ ಅಂತ ಖ್ಯಾತಿ ಪಡೆದಿರುವ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಗೆ ಮೇಘಾಲಯದ ರಾಜ್ಯಪಾಲ CH ವಿಜಯಶಂಕರ್ ಚಾಲನೆ ನೀಡಲಿದ್ದಾರೆ. ಈ ಕುರಿತು ಗವಿಸಿದ್ದೇಶ್ವರ ಮಠದಿಂದ ಅಧಿಕೃತ ಘೋಷಣೆ ಮಾಡಲಾಗಿದೆ. 2026ರ ಜನವರಿ 5ರಂದು ಸಂಜೆ 5ವರೆಗೆ ಮಹಾರಥೋತ್ಸವ ನಡೆಯಲಿದೆ. ಈ ಹಿಂದೆ ಅನೇಕ ಸಾಧಕರು ರಥೋತ್ಸವಕ್ಕೆ ಚಾಲನೆ ನೀಡಿದ್ರು. ಇದೀಗ
ಸಿಎಚ್ ವಿಜಯಶಂಕರ್ರಿಂದ ರಥೋತ್ಸವಕ್ಕೆ ಚಾಲನೆ ಕೊಡಿಸಲು ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ನಿರ್ಧಾರ ಮಾಡಿದ್ದಾರೆ. ಎಸ್ಎಸ್ಎಲ್ಸಿ ಪಿಯುಸಿ 3ನೇ ಪರೀಕ್ಷೆ ಕೈಬಿಡಲ್ಲ ಅಂತ ಕರ್ನಾಟಕ ಶಾಲಾ ಪರೀಕ್ಷೆ ಮೌಲ್ಯ ನಿರ್ಣಯ ಮಂಡಳಿ ಸ್ಪಷ್ಟನೆ ಕೊಟ್ಟಿದೆ. ಕಳೆದ ಕೆಲವು ದಿನಗಳಿಂದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ 3ನೇ ಪರೀಕ್ಷೆ ವಿಚಾರವಾಗಿ ಸಾಕಷ್ಟು ಗೊಂದಲ ಸೃಷ್ಟಿಯಾಗಿತ್ತು. ಈ ಬಗ್ಗೆ ಶಿಕ್ಷಣ ಇಲಾಖೆ ಸ್ಪಷ್ಟನೆ ಕೊಟ್ಟಿದ್ದು, ಎಸ್ಎಸ್ಎಲ್ಸಿ ಮತ್ತು ಪಿಯು ಪರೀಕ್ಷೆ 1 ಮತ್ತು 2ರ ಫಲಿತಾಂಶ ಅವಧಿ ಅನುಗುಣವಾಗಿ 3ನೆಯ ಪರೀಕ್ಷೆ ವೇಳಾಪಟ್ಟಿ ಬಿಡುಗಡೆ ಮಾಡಲಾಗಿದೆ. 3ನೇ ಪರೀಕ್ಷೆ ಕೈಬಿಡುವ ಮಾತೇ ಇಲ್ಲ ಅಂತ ಸ್ಪಷ್ಟನೆ ಕೊಡಲಾಗಿದೆ. ಪ್ರಧಾನಿ ಮೋದಿ ಇವತ್ತು ಲೋಕಸಭೆಯಲ್ಲಿ ವಂದೇ ಮಾತರಂನ 150ನೇ ವಾರ್ಷಿಕೋತ್ಸವದ ಕುರಿತು ಚರ್ಚೆ ಪ್ರಾರಂಭ ಮಾಡಲಿದ್ದಾರೆ. ಚರ್ಚೆಗೆ 10 ಗಂಟೆಗಳ ಸಮಯವನ್ನ ನಿಗದಿಪಡಿಸಲಾಗಿದೆ. ಈ ಗೀತೆಯ ಬಗ್ಗೆ ಹಲವಾರು ಪ್ರಮುಖ ಅಂಶಗಳನ್ನು ಬೆಳಕಿಗೆ ತರುವ ನಿರೀಕ್ಷೆ ಇದೆ. ಗೀತೆಯ ಕೆಲವು ಸಾಲುಗಳನ್ನು ಕಾಂಗ್ರೆಸ್ ಕೈಬಿಟ್ಟಿತ್ತು ಅಂತ ಪ್ರಧಾನಿ ಈ ಹಿಂದೆ ಆರೋಪ ಮಾಡಿದ್ರು. ಇದರಿಂದ ದೇಶ ವಿಭಜನೆಯ ಬೀಜ ಬಿತ್ತು ಅಂತ ಹೇಳಿದ್ರು. ಇದು ಭಾರೀ ವಿವಾದಕ್ಕೂ ಕಾರಣ ಆಗಿತ್ತು. ರಷ್ಯಾ ಅಧ್ಯಕ್ಷ ಪುಟಿನ್ ಭಾರತಕ್ಕೆ ಭೇಟಿ ನೀಡಿದ ಬೆನ್ನಲ್ಲೇ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಭಾರತಕ್ಕೆ ಭೇಟಿ ನೀಡುವ ಸಾಧ್ಯತೆ ಇದೆ. 2026ರ ಜನವರಿಯಲ್ಲಿ ಝೆಲೆನ್ಸ್ಕಿ ಭೇಟಿ ಮಾಡುವ ನಿರೀಕ್ಷೆ ಇದೆ. ಉಕ್ರೇನ್ ಜೊತೆಗೂ ಭಾರತ ಉತ್ತಮ ವ್ಯಾವಹಾರಿಕ ಹಾಗೂ ರಾಜತಾಂತ್ರಿಕ ಸಂಬಂಧ ಇಟ್ಟುಕೊಳ್ಳಲು ಮುಂದಾಗಿದೆ. ಇಂಡೋನೇಷ್ಯಾದ ಪಶ್ಚಿಮ ಸುಮಾತ್ರದಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಭೀಕರ ಮಳೆಯಿಂದ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಲವೆಡೆ ಪ್ರವಾಹ ಮತ್ತು ಭೂಕುಸಿತಗಳಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 921ಕ್ಕೆ ಏರಿಕೆ ಆಗಿದೆ. 329 ಜನರು ಇನ್ನೂ ಕಾಣೆ ಆಗಿದ್ದಾರೆ. ನೆರೆ ಸಂತ್ರಸ್ತರ ರಕ್ಷಣೆಗೆ ಹಲವು ಕ್ರಮ ಕೈಗೊಳ್ಳಲಾಗಿದೆ. ಇಥಿಯೋಪಿಯಾದಲ್ಲಿ 12,000 ವರ್ಷಗಳ ಹಳೆಯ ಜ್ವಾಲಾಮುಖಿ ಸ್ಫೋಟ ವಿಚಾರ ಹಸಿರಾಗಿರುವಂತೆಯೇ ಇತ್ತ ಹವಾಯಿ ದ್ವೀಪ ಸಮೂಹದಲ್ಲೂ ಮತ್ತೊಂದು ಜ್ವಾಲಾಮುಖಿ ಸ್ಫೋಟಿಸಿ ಸ್ಥಳೀಯರಲ್ಲಿ ಆತಂಕ ಸೃಷ್ಟಿಸಿದೆ. ತ್ರಿವಳಿ ಕಾರಂಜಿಗಳಿಂದ 1,000 ಅಡಿ ಎತ್ತರಕ್ಕೆ ಲಾವಾರಸ ಚಿಮ್ಮುವ ಭಯಾನಕ ದೃಶ್ಯ ಕಂಡುಬಂದಿದೆ. ವರ್ಷಗಳ ಬಳಿಕ ಈ ಜ್ವಾಲಾಮುಖಿ ಸ್ಫೋಟಗೊಂಡಿದೆ ಅಂತ ಹೇಳಲಾಗ್ತಿದೆ. ದಕ್ಷಿಣ ಆಫ್ರಿಕಾ ವಿರುದ್ಧದ ರೋಚಕ ಏಕದಿನ ಸರಣಿಯಲ್ಲಿ ಅಬ್ಬರಿಸಿ ಬೊಬ್ಬರಿದ ವಿರಾಟ್ ಕೊಹ್ಲಿ ವೈಜಾಗ್ನ ಪ್ರಸಿದ್ಧ ಸಿಂಹಾಚಲ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಸೀರೀಸ್ನಲ್ಲಿ ಗೆದ್ದ ಖುಷಿಯಲ್ಲಿ ಅವರು ವರಾಹ ಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನ ಪಡೆಯಲಿದ್ದಾರೆ. ಇನ್ನು ಈ ವೇಳೆ ಕೋಚ್ ಗೌತಮ್ ಗಂಭೀರ್ ಕೂಡ ಸಾಥ್ ನೀಡಿದ್ದಾರೆ. ತಮಿಳಿನ ಸೂರ್ಯ ನಟನೆಯಲ್ಲಿ ಹೊಸ ಸಿನಿಮಾ ಬರ್ತಾ ಇದೆ. ಇನ್ನು ಹೆಸರಿಡಿದ ಈ ಸಿನಿಮಾ 47 ಎಂಬ ವರ್ಕಿಂಗ್ ಟೈಟಲ್ನಲ್ಲಿ ಮುಹೂರ್ತ ಆಚರಿಸಿಕೊಂಡಿದೆ. ರೋಮಾಂಚನಂ ಆವೇಶಂ ಖ್ಯಾತಿಯ ಜೀತು ಮಾಧವನ್ ಈ ಸಿನಿಮಾಗೆ ಆಕ್ಷನ್ ಕಟ್ ಹೇಳ್ತಾ ಇದ್ದಾರೆ. ನಿನ್ನೆ ಚೆನ್ನೈನಲ್ಲಿ ಸಿಂಪಲ್ ಆಗಿ ಈ ಸಿನಿಮಾ ಲಾಂಚ್ ಆಗಿದೆ.